ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸ ಅಯೋಧ್ಯ ಕಾಂಡಕ್ಕೆ ಸ್ವಾಗತ. ರಾಮ ಲಕ್ಷ್ಮಣ ಸೀತೆಯರು ವನವಾಸವನ್ನು ಕುರಿತು ಹೋಗುತ್ತಾ ಸುಮಂತ್ರನ ರಥದಲ್ಲಿ ಗಂಗಾ ನದಿಯ ತೀರಕ್ಕೆ ಬಂದಿರುವರು. ಅದು ಶೃಂಗಿವೇರಪುರವೆಂಬ ಸ್ಥಾನ. ಅಲ್ಲಿನ ರಾಜ ಗುಹ ಶ್ರೀರಾಮಚಂದ್ರನ ಬಾಲ್ಯ ಸ್ನೇಹಿತ. ಸೀತಾದೇವಿಯೊಡನೆ ಮಂತ್ರಿ ಸಹಿತ ಸೋದರರಿಬ್ಬರು ಶೃಂಗವೇರಪುರವನ್ನು ತಲುಪಿದರು. ಅಲ್ಲಿ ಗಂಗಾ ನದಿಯನ್ನು ಕಂಡು ಶ್ರೀರಾಮನು ರಥದಿಂದ ಇಳಿದು ಹರ್ಷದಿಂದ ಚಾಕ್ನವಿಯನ್ನು ಕುರಿತು ಸಾಷ್ಟಾಂಗ ನಮಸ್ಕರಿಸಿದನು. ಲಕ್ಷ್ಮಣ, ಸುಮಂತ್ರ, ಸೀತೆಯು ಗಂಗಾದೇವಿಗೆ ಪ್ರಣಾಮಗಳನ್ನು ಸಲ್ಲಿಸಿದರು. ಎಲ್ಲರೊಂದಿಗೆ ಶ್ರೀರಾಮನು ಅಮಿತಾನಂದವನ್ನು ಹೊಂದಿದನು. ಭಾಗೀರಥಿಯು ಆನಂದ ಸ್ವರೂಪಿಣಿಯು, ಎಲ್ಲ ಮಂಗಳಗಳಿಗೂ ಮೂಲಳು, ಸಕಲ ಸುಖ ಪ್ರದಾಯಿನಿಯು, ಎಲ್ಲ ಪೀಡಾ ಪರಿಹಾರಿಣಿಯೂ ಆಗಿರುವಳು. ಗಂಗಾ ತರಂಗಗಳನ್ನು ನೋಡುತ್ತಾ ಶ್ರೀರಾಮನು ದೇವನದಿಯಾದ ಗಂಗಾದೇವಿಯ ಮಹಿಮೆಯನ್ನೊಳಗೊಂಡ ಅನೇಕ ಕಥೆಗಳನ್ನು ಸುಮಂತ್ರನಿಗೂ ಲಕ್ಷ್ಮಣನಿಗೂ ಸೀತೆಗೂ ಹೇಳಿದನು. ತರುವಾಯ ಅವರೆಲ್ಲರೂ ಗಂಗೆಯಲ್ಲಿ ಸ್ನಾನ ಮಾಡಿದರು. ಅದರಿಂದ ಮಾರ್ಕಾಯಾಸವೆಲ್ಲ ಮಾಯವಾಯಿತು. ಪವಿತ್ರ ಜಲವನ್ನು ಕುಡಿದು ಅವರ ಮನಸ್ಸುಗಳು ಪ್ರಸನ್ನಗೊಂಡವು. ಶ್ರೀರಾಮನ ನಾಮಸ್ಮರಣೆಯಿಂದ ಜನ್ಮಾಂತರದ ಶ್ರಮಗಳು ದೂರವಾಗುವವು. ಅಂತಹ ಪ್ರಭುವು ಆಯಾಸಗೊಳ್ಳುವುದು, ಅವನಿಗೆ ಶ್ರಮವಾಗುವುದು, ಇದೆಲ್ಲ ಕೇವಲ ಲೌಕಿಕ ವ್ಯವಹಾರ ಮಾತ್ರವಾಗಿದೆ. ಶ್ರೀರಾಮಚಂದ್ರ ಪ್ರಭುವಿಗೆ ಶ್ರಮವಾಗಲಿ ಆಯಾಸವಾಗಲಿ ಇಲ್ಲವೇ ಇಲ್ಲ. ಶ್ರೀರಾಮಚಂದ್ರನು ಸತ್ವ ರಜಸ್ತಮೋ ಗುಣಗಳಿಗೆ ಅತೀತನಾದ ಶುದ್ಧ ಸಚ್ಚಿದಾನಂದ ವಿಗ್ರಹನು, ಸೂರ್ಯ ಕುಲಭೂಷಣನು ಆಗಿರುವನು. ಆದರೂ ಅವನು ಸಾಮಾನ್ಯ ಮನುಷ್ಯರಂತೆ ಲೀಲೆಗಳನ್ನು ಮಾಡುತ್ತಿರುತ್ತಾನೆ. ಆ ಲೀಲೆಗಳೇ ಭವಸಾಗರವನ್ನು ದಾಟುವ ಸೇತುವೆ ಆಗಿದೆ. ನಿಷಾದ ರಾಜನಾದ ಗುಹನು ಶ್ರೀರಾಮನ ಆಗಮನದ ವಾರ್ತೆಯನ್ನು ಕೇಳಿ ಹರ್ಷೋತ್ಫುಲ್ಲನಾಗಿ ತನ್ನ ಬಂಧು ಮಿತ್ರರನ್ನು ಕುಲಬಾಂಧವರನ್ನು ಜೊತೆಗೂಡಿ ರಾಮನಿಗೆ ಕಾಣಿಕೆಯಾಗಿ ಅರ್ಪಿಸಲು ಕಂದ ಮೂಲ ಫಲಗಳನ್ನು ಅಣಿಮಾಡಿಕೊಂಡು ಅವುಗಳನ್ನು ಅಡ್ಡೆಗಳಲ್ಲಿ ಹೊರೆಸಿಕೊಂಡು ಬಂದನು. ಅವನ ಹರ್ಷಕ್ಕೆ ಪಾರವೇ ಇರಲಿಲ್ಲ. ಬಂದವನೇ ದಂಡ ಪ್ರಣಾಮ ಮಾಡಿ ಕಾಣಿಕೆಗಳನ್ನು ಒಪ್ಪಿಸಿ ಅತ್ಯಂತ ಪ್ರೇಮದಿಂದ ಪ್ರಭುವನ್ನು ನೋಡತೊಡಗಿದನು. ಶ್ರೀರಾಮಚಂದ್ರನು ಆತನ ಸಹಜ ಸ್ನೇಹಕ್ಕೆ ವಶನಾಗಿ ಅವನನ್ನು ತನ್ನ ಹತ್ತಿರ ಕುಳ್ಳಿರಿಸಿಕೊಂಡು ಯೋಗಕ್ಷೇಮವನ್ನು ವಿಚಾರಿಸಿದನು. ಆಗ ನಿಷಾದ ರಾಜನಾದ ಗುಹನು ಹೇಳುತ್ತಾನೆ, ಪ್ರಭು, ತಮ್ಮ ಪಾದ ಪಂಕಜಗಳನ್ನು ಕಂಡದ್ದೇ ಒಂದು ಕುಶಲ. ಅವುಗಳ ದರ್ಶನದಿಂದ ನಾನು ಭಾಗ್ಯವಂತನಾದೆ. ದೇವ, ಈ ಧರಣಿ, ಧಾಮ, ಧನ ಎಲ್ಲ ನಿಮ್ಮದು. ನಾನು ನನ್ನ ಪರಿವಾರದೊಂದಿಗೆ ತಮ್ಮ ಅತಿ ಕಿರಿದಾದ ದಾಸನಾಗಿದ್ದೇನಷ್ಟೇ. ಈಗ ತಾವು ದಯಮಾಡಿ ಶೃಂಗವೇರಪುರಕ್ಕೆ ವಿಜಯಂಗೈದು ಈ ಚರಣದಾಸನ ಕೀರ್ತಿಯನ್ನು ಇಮ್ಮಡಿಯಾಗಿಸಿರಿ. ಅದರಿಂದ ಎಲ್ಲ ಜನರು ನನ್ನ ಭಾಗ್ಯವನ್ನು ಹೊಗಳುವಂತಾಗಲಿ. ಆಗ ಶ್ರೀರಾಮಚಂದ್ರನು ಹೇಳುತ್ತಾನೆ, ಎಲೈ ಬುದ್ಧಿವಂತನಾದ ಸಖನೆ, ನೀನು ಹೇಳಿದುದೆಲ್ಲ ನಿಜವಾದುದೇ. ಆದರೆ ನಮ್ಮ ತಂದೆಯವರ ಅಣತಿಯೇ ಬೇರೆಯಾಗಿದೆ. ತಂದೆಯವರ ಅಪ್ಪಣೆಯಂತೆ ನಾನು 14 ವರ್ಷಗಳವರೆಗೆ ಮುನಿ ವೇಷದಲ್ಲಿದ್ದು ಮುನಿ ಜನ ಯೋಗ್ಯವಾದ ಆಹಾರವನ್ನು ಸೇವಿಸುತ್ತಾ ವನವಾಸ ಮಾಡಬೇಕು. ಊರೊಳಗೆ ವಾಸ ಮಾಡುವುದು ನನಗೆ ಅನುಚಿತವು. ಇದನ್ನು ಕೇಳಿ ಗುಹನಿಗೆ ತುಂಬಾ ದುಃಖವಾಯಿತು. ಶ್ರೀರಾಮ, ಲಕ್ಷ್ಮಣ, ಸೀತೆ ಇವರ ಸೌಂದರ್ಯವನ್ನು ಕಂಡು ಗ್ರಾಮದ ನರ ನಾರಿಯರು ಪ್ರೇಮದಿಂದ ಮಾತನಾಡಿಕೊಳ್ಳತೊಡಗಿದರು. ಓರ್ವಳು ಹೇಳುತ್ತಾಳೆ, ಸಖಿ, ಇಂತಹ ಸುಕುಮಾರರನ್ನು ಕಾಡಿಗೆ ಕಳಿಸಿದ ಆ ತಂದೆ ತಾಯಿಗಳು ಎಂಥವರು? ಮತ್ತೊಬ್ಬರು ಹೇಳುತ್ತಾರೆ, ರಾಜನು ಮಾಡಿದ್ದು ಒಳ್ಳೆಯದೇ ಆಯಿತು. ಈ ನೆಪದಲ್ಲಾದರೂ ವಿಧಿಯು ನಮಗೆ ನೇತ್ರಾನಂದವನ್ನು ಕರುಣಿಸಿದನು. ಆಗ ನಿಷಾದ ರಾಜನು ರಾಮ, ಲಕ್ಷ್ಮಣ, ಸೀತೆಯರಿಗೆ ಉಳಿದುಕೊಳ್ಳಲು ಅಶೋಕ ವೃಕ್ಷದ ಆಸರೆಯೇ ಸರಿಯಾದುದು ಎಂದು ಮನದಲ್ಲಿ ಯೋಚಿಸಿ ರಾಮನಿಗೆ ಆ ತಾಣವನ್ನು ತೋರಿಸಿದನು. ಅದನ್ನು ಕಂಡು ಶ್ರೀರಾಮನು,
ಇದು ಎಲ್ಲ ರೀತಿಯಿಂದಲೂ ಚೆಲುವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದನು. ಊರ ಜನರು ಶ್ರೀರಾಮನಿಗೆ ವಂದಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಶ್ರೀರಾಮ ಲಕ್ಷ್ಮಣರು ಸಂಧ್ಯಾವಂದನೆಗಾಗಿ ನದಿಯ ಕಡೆಗೆ ತೆರಳಿದರು. ಅಷ್ಟರಲ್ಲಿ ಗುಹನು ದರ್ಭೆ ಹಾಗೂ ಮೃದುವಾದ ಎಲೆ ಚಿಗುರುಗಳಿಂದ ಮೆತ್ತನೆಯ ಹಾಸಿಗೆಯನ್ನು ಅಣಿಗೊಳಿಸಿದನು. ನಿರ್ಮಲ ಸುಂದರವಾದ ಕಂದ ಮೂಲ ಫಲಗಳನ್ನು ದೊನ್ನೆಗಳಲ್ಲಿ ತುಂಬಿ ತುಂಬಿ ಇರಿಸಿದನು. ಹಾಗೆ ಕುಡಿಯಲು ನೀರನ್ನು ಅಣಿಗೊಳಿಸಿಟ್ಟನು. ಶ್ರೀರಾಮನು ಸೀತಾ ಲಕ್ಷ್ಮಣ ಸುಮಂತ್ರರೊಂದಿಗೆ ಕಂದ ಮೂಲ ಫಲಗಳನ್ನು ಭುಂಜಿಸಿ ಮತ್ತೆ ರಘುಕುಲಮಣಿ ಶ್ರೀರಾಮನು ಪವಡಿಸಿದನು. ಲಕ್ಷ್ಮಣನು ಅವನ ಕಾಲು ಒತ್ತತೊಡಗಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.